ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ರಾಜ್ಯಶಾಸ್ತ್ರದಲ್ಲಿ ಪರೀಕ್ಷಾ ಅಭ್ಯಾಸವನ್ನು ಮಾಡ್ತಾ ಹೋಗುವ ಅಂತಿಮ ದಿನಗಳ ತಯಾರಿ. ಈಗಾಗಲೇ ಬ್ಲಾಕ್ 1ರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ಕೊಂಡಿದ್ದೇವೆ. ಬ್ರಿಟನ್ನಿನ ಸಂವಿಧಾನದ ಲಕ್ಷಣಗಳನ್ನು ಓದ್ಕೊಳ್ಬೇಕು. ಬ್ರಿಟನ್ನ ಸಂವಿಧಾನ ಲಕ್ಷಣಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ. ಅದು 15 ಅಂಕದ ಪ್ರಶ್ನೆ ಆಗಿರುವಂಥದ್ದು. 15 ಅಂಕಕ್ಕೆ ಅಥವಾ 10 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಅದಾದ ಮೇಲೆ ಬ್ರಿಟನ್ನಿನ ಪ್ರಧಾನಮಂತ್ರಿಯ ಕಾರ್ಯಗಳು ಮತ್ತು ಪಾತ್ರಗಳನ್ನು ಓದ್ಕೊಳ್ಳಿ, 5 ಅಂಕಕ್ಕೆ ಕೇಳಿರುವ ಪ್ರಶ್ನೆ. ಬ್ರಿಟನ್ನಿನ ಸಾಮಾನ್ಯ ಸಭೆಯ ರಚನೆ ಮತ್ತು ಅಧಿಕಾರ ಕಾರ್ಯಗಳನ್ನು ಓದ್ಕೊಳ್ಬೇಕು. ಅಮೇರಿಕಾದ ಸಂವಿಧಾನದ ಲಕ್ಷಣಗಳು 15 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ, ಅದು ಘಟಕ 6ರಲ್ಲಿ. ಇವಿಷ್ಟು ಬ್ಲಾಕ್ 1ರಿಂದ ನಾವು ನೋಡೋದಾದರೆ, ಇನ್ನು ಬರುವಂಥದ್ದು ಬ್ಲಾಕ್ 2. ಬ್ಲಾಕ್ 2ರಲ್ಲಿ ಅವೆಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು. ಅಮೇರಿಕಾದ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಕಾರ್ಯಗಳನ್ನು ಓದ್ಕೊಳ್ಬೇಕು. ಪಕ್ಷ ಪದ್ಧತಿ ಮತ್ತು ಒತ್ತಡ ಗುಂಪುಗಳ ಲಕ್ಷಣಗಳನ್ನು ಓದ್ಕೊಳ್ಬೇಕು. ಸ್ವಿಟ್ಜರ್ಲ್ಯಾಂಡಿನ ಕಾರ್ಯಗಳು, ಸ್ವಿಟ್ಜರ್ಲ್ಯಾಂಡ್ ಕಾರ್ಯಾಂಗದ ಫೆಡರಲ್ ಕೌನ್ಸಿಲ್ನ ಕಾರ್ಯಗಳನ್ನು ಓದ್ಕೊಳ್ಬೇಕು. ಪುಟ ಸಂಖ್ಯೆ 59 ತೆಗೆಯಿರಿ. ಪುಟ ಸಂಖ್ಯೆ 59ರಲ್ಲಿದೆ. ಪುಟ ಸಂಖ್ಯೆ 59ರಲ್ಲಿ ಅಮೇರಿಕಾದ ರಾಷ್ಟ್ರಾಧ್ಯಕ್ಷರ ಬಗ್ಗೆ ಇದೆ ನೋಡಿ. ಪುಟ ಸಂಖ್ಯೆ 64ರಲ್ಲಿದೆ. ಪುಟ ಸಂಖ್ಯೆ 64ರಲ್ಲಿ ಅಮೇರಿಕಾದ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯ. ಅಮೇರಿಕಾದ ರಾಷ್ಟ್ರ ಅಧ್ಯಕ್ಷರು ಈ ಕೆಳಗಿನ ಮೂಲಗಳ ಒಂದು ಅಧಿಕಾರವನ್ನು ಪಡೆದಿರುತ್ತಾರೆ. ಒಂದು, ಸಂವಿಧಾನ, ಸುಪ್ರೀಂ ಕೋರ್ಟಿನ ತೀರ್ಪುಗಳು, ಕಾಂಗ್ರೆಸ್ಸಿನ ಶಾಸನಗಳು, ಸಂಪ್ರದಾಯಗಳು, ತುರ್ತು ಪರಿಸ್ಥಿತಿ. ಸಂಪ್ರದಾಯಗಳು, ತುರ್ತು ಪರಿಸ್ಥಿತಿ. ಸಂವಿಧಾನ, ಸುಪ್ರೀಂ ಕೋರ್ಟಿನ ತೀರ್ಪುಗಳು, ಕಾಂಗ್ರೆಸ್ನ ಶಾಸನಗಳು, ಸಂಪ್ರದಾಯಗಳು, ತುರ್ತು ಪರಿಸ್ಥಿತಿ. ಮೊದಲನೇದಾಗಿ ಕಾರ್ಯಾಂಗದ ಅಧಿಕಾರ. ಕಾರ್ಯಾಂಗದ ಅಧಿಕಾರ. ಕಾರ್ಯಾಂಗದ ಅಧಿಕಾರ ಇದೆ. ಅಮೇರಿಕಾದ ರಾಷ್ಟ್ರಾಧ್ಯಕ್ಷರಿಗೆ ಕಾರ್ಯಾಂಗದ ಅಧಿಕಾರ ಏನಿರುವಂಥದ್ದು, ಅದರ ಪಾಯಿಂಟ್ಸ್ಗಳು: 1, ಕಾರ್ಯಾಂಗದ ಅಧಿಕಾರ; 2, ಶಾಸಕಾಂಗದ ಅಧಿಕಾರ; 3, ಹಣಕಾಸಿನ ಅಧಿಕಾರ. 3, ಹಣಕಾಸಿನ ಅಧಿಕಾರ. ಮೊದಲನೇದಾಗಿ ಕಾರ್ಯಾಂಗದ ಅಧಿಕಾರ. ಅಮೇರಿಕಾದ ಅಧ್ಯಕ್ಷರು ಹೊಂದಿರುವ ಅಧಿಕಾರಗಳಿಗೆಲ್ಲ ಅವರು ಹೊಂದಿರುವ ಕಾರ್ಯಾಂಗದ ಅಧಿಕಾರಗಳು ಬಹಳ ಮುಖ್ಯವಾಗಿರ್ತದೆ. ಅಮೇರಿಕಾದ ಅಧ್ಯಕ್ಷರು ಕಾರ್ಯಾಂಗದ ಎಲ್ಲವೂ ಆಗಿದ್ದು, ಮುಖ್ಯ ಶಾಸನಾಧಿಕಾರಿಯಾಗಿ, ಪಕ್ಷದ ನಾಯಕನಾಗಿ ರಾಷ್ಟ್ರೀಯ ಹಿತಾಸಕ್ತಿಯನ್ನು ರಕ್ಷಿಸುವ ರಕ್ಷಾ ಕವಚವಾಗಿರುವಂಥದ್ದು ಕಾರ್ಯಾಂಗ. ರಾಷ್ಟ್ರಾಧ್ಯಕ್ಷರು, ಅಮೇರಿಕಾದ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರದ ಆಡಳಿತದ ಮುಖ್ಯಸ್ಥ. ಕಾರ್ಯಾಂಗದ ಎಲ್ಲ ಅಧಿಕಾರಗಳನ್ನು ಅಧ್ಯಕ್ಷರೇ ಚಲಾಯಿಸುತ್ತಾರೆ. ಕಾಂಗ್ರೆಸ್ ರೂಪಿಸಿದ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುತ್ತಾರೆ. ವಿದೇಶಗಳೊಡನೆ ಮಾಡಿಕೊಂಡ ಒಪ್ಪಂದಗಳನ್ನು ಕಾರ್ಯರೂಪಕ್ಕೆ ಬರುವಂತೆ ನೋಡಿಕೊಳ್ಳುತ್ತಾನೆ. ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡುವಂತಹ ತೀರ್ಪುಗಳನ್ನು ಜಾರಿಗೆ ತರುತ್ತಾನೆ. ಅಮೇರಿಕಾದ ಆಸ್ತಿ ಕಾನೂನು ಹಾಗೂ ಸಂವಿಧಾನವನ್ನು ರಕ್ಷಿಸುವ ಮತ್ತು ಈ ರಕ್ಷಣೆಗಾಗಿ ಶಸ್ತ್ರ ಬಲ ಪ್ರದರ್ಶನ ಮಾಡುವ ಅಧಿಕಾರವನ್ನು ಕೂಡ ಹೊಂದಿದ್ದಾನೆ ಹಾಗೂ ಫೆಡರಲ್ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ಅಧಿಕಾರವನ್ನು ಕೂಡ ಪಡೆದಿರ್ತಾನೆ. ಇನ್ನು ಶಾಸಕಾಂಗದ ಅಧಿಕಾರ. ರಾಷ್ಟ್ರಾಧ್ಯಕ್ಷರ ಶಾಸಕಾಂಗದ ಅಧಿಕಾರದಲ್ಲಿ ಸಂವಿಧಾನವು ಅಧಿಕಾರ ವಿಭಜನಾ ತತ್ವಕ್ಕೆ ಮಾನ್ಯತೆ ನೀಡಿರುವ ಕಾರಣದಿಂದಾಗಿ ಕಾರ್ಯಾಂಗ ಮತ್ತು ಶಾಸಕಾಂಗ, ಈ ಒಂದು ಸಂವಿಧಾನ ಏನು ಮಾಡ್ತದೆ ಅಂತ ಹೇಳಿದರೆ ಅಧಿಕಾರದ ವಿಭಜನೆ ಮಾಡುವಂಥದ್ದು ಇರ್ತದೆ. ಈ ಅಧಿಕಾರವನ್ನು ವಿಭಜನೆ ಮಾಡುವ ತತ್ವಕ್ಕೆ ಅದು ಮಾನ್ಯತೆಯನ್ನು ನೀಡಿರ್ತದೆ. ಕಾರಣದಿಂದಾಗಿ ಕಾರ್ಯಾಂಗ ಮತ್ತು ಶಾಸಕಾಂಗ ಸರಕಾರದ 2 ಅವಿಭಾಜ್ಯ ಅಂಗಗಳಾಗಿ ಕಾರ್ಯವನ್ನು ಮಾಡ್ತದೆ. ಅಮೇರಿಕಾದ ಸಂವಿಧಾನವು ಅಧ್ಯಕ್ಷನು ಕೇವಲ ಕಾರ್ಯಾಂಗದ ಮುಖ್ಯಸ್ಥನಿದ್ದಂತೆ ಎಂದು ಪರಿಗಣಿಸಿದರೂ ಕೂಡ ಒಬ್ಬ ವಾಸ್ತವ ಕಾರ್ಯಾಂಗದ ನಾಯಕನಿದ್ದಂತೆ ಎಂದು ಸರ್ಮನ್ ಫೈನರ್ ಹೇಳಿರುತ್ತಾರೆ. ಆದರೆ ಪ್ರತ್ಯಕ್ಷವಾಗಿ ಶಾಸನವನ್ನು ರಚಿಸುವಲ್ಲಿ ಪಾಲ್ಗೊಳ್ಳದಿದ್ದರೂ ಶಾಸನ ರಚನೆಯ ಮೇಲೆ ತಮ್ಮದೇ ಆದ ಪ್ರಭಾವವನ್ನು ಬೀರುವ ಮೂಲಕ ಶಾಸಕಾಂಗದ ಅಧಿಕಾರವನ್ನು ಅಧ್ಯಕ್ಷರು ಹೊಂದಿದ್ದಾರೆ ಎಂದು ಹೇಳಬಹುದು. ಮಸೂದೆಗಳು ಕಾಂಗ್ರೆಸ್ಸಿನಿಂದ ಅಧ್ಯಕ್ಷರ ಸಹಿಗೆ ಬಂದಾಗ ಅದಕ್ಕೆ ಸಹಿ ಹಾಕಿದ್ದಲ್ಲಿ ಈ ಮಸೂದೆ ಶಾಸನವಾಗುತ್ತದೆ. ಅಧ್ಯಕ್ಷರು ಮನಸ್ಸು ಮಾಡಿದಲ್ಲಿ ಮಸೂದೆಗಳಿಗೆ ಸಹಿ ಹಾಕದೆ
ಕಾದಿರಿಸಿಕೊಳ್ಳುವ ಅಧಿಕಾರ ಸಹ ಕಾದಿರಿಸುವ ಅಧಿಕಾರ ಸಹ ಅಧ್ಯಕ್ಷರಿಗಿದೆ. 10 ದಿನಗಳ ಒಳಗಾಗಿ ಸಹಿ ಹಾಕದಿದ್ದಲ್ಲಿ ಕಾಂಗ್ರೆಸ್ನ ಅಧಿವೇಶನ ಕೂಡ ನಡೆಯುತ್ತಿದ್ದಲ್ಲಿ ಅದು ಮುಂದೂಡಲ್ಪಟ್ಟಲ್ಲಿ ಅಂತಹ ಮಸೂದೆ ಅನೂರ್ಜಿತಗೊಳ್ಳುತ್ತದೆ. ಇದನ್ನು ಅಧ್ಯಕ್ಷರ ಪಾಕೆಟ್ ವೀಟೋ ಎಂದು ಕರೆಯಲಾಗುತ್ತದೆ. ಕಾಂಗ್ರೆಸ್ಸಿನಿಂದ ಅಧ್ಯಕ್ಷರಿಗೆ ಬಂದಂತಹ ಮಸೂದೆಗಳನ್ನು ತಿದ್ದುಪಡಿ ಅಥವಾ ತಿದ್ದುಪಡಿ ರಹಿತವಾಗಿ ವಾಪಸ್ ಕಳಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಇಂತಹ ಸಂದರ್ಭಗಳಲ್ಲಿ ಕಾಂಗ್ರೆಸ್ನ ಉಭಯ ಸದನಗಳಲ್ಲಿ ಮತ್ತೆ ಮಸೂದೆಯನ್ನು ಮೂರನೆಯ ಎರಡು ಬಹುಮತದಿಂದ ಅಂಗೀಕರಿಸಿ ಅಧ್ಯಕ್ಷರ ಸಹಿಗೆ ರವಾನಿಸಿದಲ್ಲಿ ಅಧ್ಯಕ್ಷರು ವಿಧಿಯಿಲ್ಲದೆ ಸಹಿ ಮಾಡಲೇಬೇಕಾಗುತ್ತದೆ. ಇನ್ನು 3ನೇ ಪಾಯಿಂಟ್, ಅದರಲ್ಲಿ ಹಣಕಾಸಿನ ಅಧಿಕಾರ. ವಿಶ್ವದ ವಿವಿಧ ರಾಷ್ಟ್ರಗಳ ಕಾರ್ಯಾಂಗದ ಮುಖ್ಯಸ್ಥರು ಹೊಂದಿರುವಂತೆ ಅಮೆರಿಕದ ಅಧ್ಯಕ್ಷರು ಕೂಡ ಕ್ಷಮಾದಾನ ನೀಡುವ ಅಧಿಕಾರವನ್ನು ಹೊಂದಿದ್ದಾರೆ. ಈತ ಅಪರಾಧಗಳಿಗೆ ನ್ಯಾಯಾಂಗವು ವಿಧಿಸಿರುವ ಶಿಕ್ಷೆಯನ್ನು ಕಡಿಮೆ ಮಾಡುವಂತಹ ಅಥವಾ ರದ್ದು ಮಾಡುವ ಅಧಿಕಾರ ಅಥವಾ ಜೀವದಾನ ನೀಡುವ ಅಧಿಕಾರವನ್ನು ಹೊಂದಿದ್ದಾನೆ. ಈ ಒಂದು ಮಹಾಭಿಯೋಗದ ಮೂಲಕ ಶಿಕ್ಷೆಗೆ ಗುರಿಯಾದ ವ್ಯಕ್ತಿಗೆ ಕ್ಷಮಾದಾನ ನೀಡುವ ಅಧಿಕಾರವನ್ನು ಹೊಂದಿಲ್ಲ. ಈ ಮೇಲಿನ ಕ್ಷಮಾದಾನ ಅಧಿಕಾರವನ್ನು ಚಲಾಯಿಸುವಾಗ ಕಾಂಗ್ರೆಸ್ ಅಥವಾ ನ್ಯಾಯಾಂಗದ ಸಲಹೆ ಅಥವಾ ಒಪ್ಪಿಗೆ ಅಥವಾ ಸಹಮತವನ್ನು ಪಡೆಯಬೇಕಾಗಿಲ್ಲ ಹಾಗೂ ಅಧ್ಯಕ್ಷನು ಸೆನೆಟ್ನ ಒಪ್ಪಿಗೆ ಮೇರೆಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ಮತ್ತು ಫೆಡರಲ್ ಕೋರ್ಟಿಗೆ ನ್ಯಾಯಾಧೀಶರನ್ನು ನೇಮಕ ಮಾಡುವ ಅಧಿಕಾರವನ್ನು ಹೊಂದಿದ್ದಾರೆ. ಇನ್ನು ಬರುವಂಥದ್ದು ಸೆನೆಟ್ ಮುಖ್ಯವಾದಂತಹ ಪ್ರಶ್ನೆ. ಸೆನೆಟ್ನ ಅತ್ಯಂತ ಬಲಿಷ್ಠವಾದ ಮೇಲ್ಮನೆಯಾಗಿರಲು ಕಾರಣಗಳೇನು? ಇದರಲ್ಲಿ 9 ಪಾಯಿಂಟ್ಸ್ಗಳಿದೆ. ನಾವು ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗುವ. ಸೆನೆಟ್ನ ಅತ್ಯಂತ ಬಲಿಷ್ಠ ಮೇಲ್ಮನೆ: 1 ಸಣ್ಣ ಗಾತ್ರದ ಮೇಲ್ಮನೆ. 2 ದೀರ್ಘ ಅಧಿಕಾರಾವಧಿ. 3 ಸೆನೆಟರುಗಳ ನೇರ ಚುನಾವಣೆ. 4 ಶಾಸನೀಯ ಹಾಗೂ ಹಣಕಾಸಿನ ವಿಷಯದಲ್ಲಿನ ಸಮಾನ ಅಧಿಕಾರ. 5 ವಿಶೇಷ ಕಾರ್ಯಾಂಗೀಯ ಅಧಿಕಾರಗಳು. 6 ಸೆನೆಟ್ ಸದಸ್ಯನಿಗಿರುವ ಹೆಚ್ಚಿನ ವಾಕ್ ಸ್ವಾತಂತ್ರ್ಯ. 7 ತನಿಖಾ ನ್ಯಾಯಪೀಠ. 8 ಹಿರಿಯ ರಾಜಕಾರಣಿಗಳನ್ನು ಸದಸ್ಯರನ್ನಾಗಿ ಹೊಂದಿರುವುದು. 9 ತನಿಖಾ ಸಮಿತಿಗಳನ್ನು ರಚಿಸುವಂತಹ ವಿಧಾನ. ಸೆನೆಟ್ ಅತ್ಯಂತ ಬಲಿಷ್ಠವಾದ ಮೇಲ್ಮನೆಯಾಗಿರಲು ಕಾರಣವೇನು? ಸಾಮಾನ್ಯವಾಗಿ ಬಹುತೇಕ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳ ಶಾಸಕಾಂಗಗಳಲ್ಲಿ ಈ ಮೇಲ್ಮನೆಗಿಂತಲೂ ಕೆಳಸದನಕ್ಕೆ ಹೆಚ್ಚಿನ ಅಧಿಕಾರ ನೀಡಿರುವುದು ಸ್ವಾಭಾವಿಕ. ಆದರೆ ಈ ನಿಯಮಕ್ಕೆ ಅಧಿಕಾರದ ಸೆನೆಟ್ ಹೊರತಾಗಿದೆ. ಅಲ್ಲಿ ಕಾಂಗ್ರೆಸ್ನ ಕೆಳಸದನವಾದ ಪ್ರತಿನಿಧಿ ಸಭೆಗಿಂತಲೂ ಮೇಲ್ಮನೆಯಾದ ಸೆನೆಟ್ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠ ಹಾಗೂ ಪ್ರಭಾವಶಾಲಿಯಾದ ಮೇಲ್ಮನೆ ಎಂದು ಪರಿಗಣಿಸಲ್ಪಟ್ಟಿದೆ. ಇದರಲ್ಲಿ ಒಟ್ಟು 9 ಪಾಯಿಂಟ್ಸ್ಗಳಿದೆ. ಮೊದಲಿಗೆ ಪಾಯಿಂಟ್ಸ್ಗಳನ್ನು ತಿಳಿತಾ ಹೋಗುವ. ಸಣ್ಣ ಗಾತ್ರದ ಮೇಲ್ಮನೆ. 2 ದೀರ್ಘ ಅಧಿಕಾರಾವಧಿ. 3 ಸೆನೆಟರುಗಳ ನೇರ ಚುನಾವಣೆ. ಶಾಸನೀಯ ಹಾಗೂ ಹಣಕಾಸಿನ ವಿಷಯದಲ್ಲಿ ಸಮಾನ ಅಧಿಕಾರ. 5 ವಿಶೇಷ ಕಾರ್ಯಾಂಗೀಯ ಅಧಿಕಾರಗಳು. 6 ಸೆನೆಟ್ ಸದಸ್ಯರಿಗಿರುವ ಹೆಚ್ಚಿನ ವಾಕ್ ಸ್ವಾತಂತ್ರ್ಯ. 7 ತನಿಖಾ ನ್ಯಾಯಪೀಠ. 8 ಹಿರಿಯ ರಾಜಕಾರಣಿಗಳನ್ನು ಸದಸ್ಯರನ್ನಾಗಿ ಹೊಂದಿರುವುದು. ಸೆನೆಟ್ ಸಭೆಯ ದೀರ್ಘ ಅಧಿಕಾರಾವಧಿ ಹಾಗೂ ತನಿಖಾ ನ್ಯಾಯಪೀಠ. ಹಿರಿಯ ರಾಜಕಾರಣಿಗಳನ್ನು ಸದಸ್ಯರನ್ನಾಗಿ ಹೊಂದಿರುವುದು. 9 ತನಿಖಾ ಸಮಿತಿಗಳನ್ನು ರಚಿಸುವ ವಿಧಾನ. ಸೆನೆಟ್ ಅತ್ಯಂತ ಬಲಿಷ್ಠವಾದ ಮೇಲ್ಮನೆಯಾಗಿರಲು ಕಾರಣ: 1 ಸಣ್ಣ ಗಾತ್ರದ ಮೇಲ್ಮನೆ.
100 ಪ್ರತಿನಿಧಿಗಳಿಂದ ಕೂಡಿರುವಂತಹ ಸೆನೆಟ್ ಸದನವು ಗಾತ್ರದಲ್ಲಿ ಚಿಕ್ಕದಾಗಿದ್ದು ಪ್ರಭಾವಶಾಲಿ ಮನೆಯಾಗಿದೆ. ಸಣ್ಣ ಗಾತ್ರದ ಈ ಸದನ ಪರಿಣಾಮಕಾರಿಯಾಗಿ ಆತ್ಮೀಯ ವಾತಾವರಣದಿಂದ ಚರ್ಚೆಗಳು ಬಹು ಪರಿಣಾಮಕಾರಿಯಾಗಿದೆ. ಇದರಿಂದ ಶಾಸನೀಯ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತದೆ. ಅಲ್ಲದೆ ಯಾವುದೇ ವಿಷಯದ ಮೇಲಿನ ಚರ್ಚೆ ಪ್ರತಿನಿಧಿ ಸಭೆಗಿಂತಲೂ ಸೆನೆಟ್ನಲ್ಲಿ ಉನ್ನತ ಮಟ್ಟದಲ್ಲಿರುತ್ತದೆ. ದೀರ್ಘ ಅಧಿಕಾರಾವಧಿ. ಪ್ರತಿನಿಧಿ ಸಭೆಯ ಸದಸ್ಯರು ಕೇವಲ 2 ವರ್ಷಗಳ ಅವಧಿಗೆ ಆಯ್ಕೆಯಾದರೆ ಸೆನೆಟ್ ಸದಸ್ಯರು 6 ವರ್ಷಗಳ ದೀರ್ಘಕಾಲಾವಧಿಗೆ ಆಯ್ಕೆಯಾಗುತ್ತಾರೆ. ದೀರ್ಘಕಾಲಾವಧಿಯ ಪರಿಣಾಮವಾಗಿ ಸೆನೆಟರುಗಳು ಸಂಸದೀಯ ಕಲಾಪಕ್ಕೆ ಹೆಚ್ಚು ಅನುಭವ ಗಳಿಸಿ ರಾಷ್ಟ್ರ ರಾಜಕಾರಣದಲ್ಲಿ ಅತ್ಯಂತ ಪರಿಣಾಮಕಾರಿಯಾದಂತಹ ಪಾತ್ರವನ್ನು ನಿರ್ವಹಿಸುತ್ತದೆ. ಆದರೆ ಸ್ವಲ್ಪ ಕಾಲಾವಧಿಗೆ ಚುನಾಯಿತರಾಗಿರುವ ಪ್ರತಿನಿಧಿ ಸಭೆಯ ಸದಸ್ಯರು ಸಂಸದೀಯ ಕಾರ್ಯಕಲಾಪಗಳಲ್ಲಿ ಅನುಭವ ಪಡೆಯುವುದು ಸಾಧ್ಯವಿಲ್ಲ. 3ನೇ ಪಾಯಿಂಟ್, ಸೆನೆಟರುಗಳ ನೇರ ಚುನಾವಣೆ. ಸಣ್ಣ ಗಾತ್ರದ ಮೇಲ್ಮನೆ, ದೀರ್ಘ ಅಧಿಕಾರ ಅವಧಿ. ಸೆನೆಟರುಗಳ ನೇರ ಚುನಾವಣೆ. ಸೆನೆಟ್ ಪ್ರತಿನಿಧಿ ಸಭೆಯಷ್ಟೇ ಜನಪ್ರಿಯ ಸದನವಾಗಿದೆ. ಅಲ್ಲದೆ ಪ್ರತಿನಿಧಿ ಸಭೆಯು ಸದಸ್ಯರಿಗಿಂತಲೂ ಸೆನೆಟ್ ಸಭೆಯು ಸದಸ್ಯರು ಹೆಚ್ಚು ಪ್ರಾತಿನಿಧಿಕ ಸ್ವರೂಪ ಪಡೆದಿರುತ್ತಾರೆ. ಏಕೆಂದರೆ ಪ್ರತಿನಿಧಿ ಸಭೆಯ ಸದಸ್ಯರು ತಾನು ಆರಿಸಿ ಬಂದಿರುವ ಕೇವಲ ಒಂದು ಮತಕ್ಷೇತ್ರವನ್ನು ಪ್ರತಿನಿಧಿಸುತ್ತಾರೆ. ಆದರೆ ಸೆನೆಟ್ ಸದಸ್ಯರು ತಾವು ಆಯ್ಕೆಯಾದ ಇಡೀ ರಾಜ್ಯವನ್ನು ಪ್ರತಿನಿಧಿಸುತ್ತಾರೆ. ನೇರ ಚುನಾವಣೆಯ ಸೆನೆಟ್ ಸಭೆಯ ಶ್ರೇಷ್ಠತೆ ಹಾಗೂ ಪ್ರಾಬಲ್ಯವನ್ನು ಹೆಚ್ಚಿಸಿ ಅದರ ಖ್ಯಾತಿ ಗಳಿಸಿದ ಸಭೆಯನ್ನಾಗಿ ಮಾಡಿದೆ. ಇನ್ನು 4ನೇ ಪಾಯಿಂಟ್, ಶಾಸನೀಯ ಹಾಗೂ ಹಣಕಾಸಿನ ವಿಷಯದಲ್ಲಿನ ಸಮಾನ ಅಧಿಕಾರ. ಶಾಸನೀಯ ಹಾಗೂ ಹಣಕಾಸಿನ ಅಧಿಕಾರಿಗಳು ಪ್ರತಿನಿಧಿ ಸಭೆಗೆ ಇರುವಷ್ಟೇ ಅಧಿಕಾರಗಳು ಸೆನೆಟ್ ಸಭೆಗಿರುವುದು ಸೆನೆಟ್ನ ಪ್ರಾಬಲ್ಯಕ್ಕೆ ಮತ್ತೊಂದು ಕಾರಣವಾಗಿದೆ. ಸಾಮಾನ್ಯ ಹಾಗೂ ಹಣಕಾಸಿನ ಮಸೂದೆಗಳು ಶಾಸನವಾಗಬೇಕಾದರೆ ಸೆನೆಟ್ ಒಪ್ಪಿಗೆ ಅತ್ಯವಶ್ಯಕ. ಸಾಮಾನ್ಯ ಮಸೂದೆಗಳನ್ನು ಯಾವ ಸದನದಲ್ಲಾದರೂ ಕೂಡ ಮಂಡಿಸಬಹುದು. ಅದು ಶಾಸನವಾಗಲು ಉಭಯ ಸದನಗಳ ಅಂಗೀಕಾರ ಅಗತ್ಯವಾಗಿದೆ. ಈ ವಿಚಾರದಲ್ಲಿ ಮಾತ್ರ ಮಂಡಿಸಬೇಕಾಗಿದ್ದನ್ನು ಅದನ್ನು ತಿದ್ದುಪಡಿ ಮಾಡುವ, ತಿರಸ್ಕರಿಸುವ ಅಧಿಕಾರ ಸೆನೆಟ್ಗೆ ಇದೆ. ಇನ್ನು 5ನೇ ಪಾಯಿಂಟ್, ವಿಶೇಷ ಕಾರ್ಯಾಂಗೀಯ ಅಧಿಕಾರಗಳು. ಸೆನೆಟ್ ಪ್ರತಿನಿಧಿ ಸಭೆಗೆ ಇಲ್ಲದಿರುವ ಕೆಲವು ವಿಶೇಷ ಅಧಿಕಾರಗಳನ್ನು ಹೊಂದಿರುವುದು ಅವರ ಪ್ರಾಬಲ್ಯಕ್ಕೆ ಒಂದು ಮುಖ್ಯ ಅಂಶವಾಗಿದೆ. ಅಧ್ಯಕ್ಷರು ಮಾಡುವ ನೇಮಕಕ್ಕೆ ಸೆನೆಟ್ನ ಪದ್ಧತಿ ಇರಬೇಕು. ಈ ನೇಮಕಗಳಿಗೆ ಸೆನೆಟ್ ಸಮ್ಮತಿ ನೀಡಬಹುದು ಅಥವಾ ತಿರಸ್ಕರಿಸಬಹುದು. ವಿದೇಶಗಳೊಡನೆ ಮಾಡಿಕೊಂಡ ಒಪ್ಪಂದ ಕರಾರುಗಳಿಗೆ ಸೆನೆಟ್ 2/3 ಬಹುಮತ ಸಮ್ಮತಿ ಅತ್ಯಗತ್ಯ. 6, ಸೆನೆಟ್ ಸದಸ್ಯನಿಗಿರುವ ಹೆಚ್ಚಿನ ವಾಕ್ ಸ್ವಾತಂತ್ರ್ಯ. ವಾಕ್ ಸ್ವಾತಂತ್ರ್ಯ ಅಂದರೆ ಮಾತನಾಡುವಂತಹ ಸ್ವಾತಂತ್ರ್ಯ. ಪ್ರತಿನಿಧಿ ಸಭೆಯ ಸದಸ್ಯರಿಗಿಂತಲೂ ಸೆನೆಟ್ ಸಭೆಯ ಸದಸ್ಯರಿಗೆ ಹೆಚ್ಚಿನ ವಾಕ್ ಸ್ವಾತಂತ್ರ್ಯ ಇದೆ. ಸಭೆಯ ಕಾರ್ಯಕಲಾಪದ ನಿಯಮಾವಳಿಗಳು ಸೆನೆಟರಿಗೆ ಹೆಚ್ಚು ವಾಕ್ ಸ್ವಾತಂತ್ರ್ಯವನ್ನು ನೀಡಿದೆ. ಇದರಿಂದಾಗಿ ಜ್ಞಾನ ಮತ್ತು ಮೇಧಾವಿ ಶಕ್ತಿ ಕೇಂದ್ರವಾಗಿರುವ ಸೆನೆಟ್ ಸಭೆಯಲ್ಲಿ ನಡೆಯುವ ಚರ್ಚೆಗಳು ಉನ್ನತ ಗುಣಮಟ್ಟದ ಚರ್ಚೆಗಳಾಗಿರುತ್ತದೆ. 7, ತನಿಖಾ ನ್ಯಾಯಪೀಠ. ಅಮೆರಿಕದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಇತರ ಉನ್ನತ ಅಧಿಕಾರಿಗಳು ದೇಶದ್ರೋಹ, ಲಂಚಗುಳಿತನ ಹಾಗೂ ಇತರೆ ಗುರುತರವಾದ ಅಪರಾಧಗಳಿಗೆ ಗುರಿಯಾದಲ್ಲಿ ಆಪಾದನೆಗಳ ಬಗ್ಗೆ ವಿಚಾರಣೆ ನಡೆಸಿ ಅವರನ್ನು ಅಧಿಕಾರದಿಂದ ತೆಗೆದುಹಾಕಬಹುದು. ಅಧಿಕಾರವು ಸೆನೆಟ್ ಆಗಿದೆ. ಹಿರಿಯ ರಾಜಕಾರಣಿಗಳನ್ನು ಸದಸ್ಯರನ್ನಾಗಿ ಹೊಂದಿರುವುದು ಸೆನೆಟ್ ಸಭೆಯ ದೀರ್ಘ ಅಧಿಕಾರಾವಧಿ ಹಾಗೂ ಹೆಚ್ಚಿನ ವಾಕ್ ಸ್ವಾತಂತ್ರ್ಯ. ದಕ್ಷರು, ಬುದ್ಧಿವಂತರು ಆದ ರಾಜಕಾರಣಿಗಳು, ರಾಯಭಾರಿಗಳು, ರಾಜ್ಯಪಾಲರು ಹಾಗೂ ಹೆಚ್ಚು ಅನುಭವ ಹೊಂದಿರುವವರು ಸೆನೆಟ್ ಸದಸ್ಯರಾಗಲು ಬಯಸುತ್ತಾರೆ. ಇದರಿಂದ ಸೆನೆಟ್ ಪ್ರೌಢವಾಗ್ಮಿಗಳ, ಪ್ರತಿಭಾವಂತರ, ಅನುಭವಿಗಳು, ರಾಜನೀತಿ ನಿಪುಣರು ಮೊದಲಾದವರು. ತನಿಖಾ ಸಮಿತಿಗಳನ್ನು ರಚಿಸುವ ವಿಧಾನ. ಯಾವುದೇ ಇಲಾಖೆಯ ವೈಖರಿ ಬಗ್ಗೆ ಅಥವಾ ಅಧಿಕಾರಿಗಳ ಬಗ್ಗೆ ದಕ್ಷತೆ, ಲಂಚ, ಆಮೇಲೆ ಅಧಿಕಾರ ದುರುಪಯೋಗ ಮುಂತಾದ ಬಗ್ಗೆ ವಿಚಾರಣೆ ತನಿಖೆ ಸಮಿತಿಯನ್ನು ನೇಮಿಸುವ ಅಧಿಕಾರ ಸೆನೆಟ್ಗೆ ಇರುವಂಥದ್ದು. ಇನ್ನು ಬರುವಂತಹ ಪಾಠದಲ್ಲಿ ನಾವು ಓದಬೇಕಾಗಿರುವಂತಹ ಪ್ರಶ್ನೆ ಯಾವುದು? ಸ್ವಿಟ್ಜರ್ಲ್ಯಾಂಡ್. ಘಟಕ 10, ಸ್ವಿಟ್ಜರ್ಲ್ಯಾಂಡ್ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಸ್ವಿಟ್ಜರ್ಲ್ಯಾಂಡ್ನ ಸಂವಿಧಾನದ ಪ್ರಮುಖ ಲಕ್ಷಣಗಳು. 1, ಲಿಖಿತ ಸಂವಿಧಾನ. ನಾವಿಲ್ಲಿ ಪಾಯಿಂಟ್ಸ್ಗಳನ್ನಷ್ಟೇ ನೋಡ್ಕೊಳ್ತಾ ಹೋಗುವ. ಅದರ ವಿವರಣೆಯನ್ನು ನೀವು ತಿಳ್ಕೊಳ್ಳಿ, ಅಥವಾ ನಿಮ್ಮಲ್ಲಿ ಟೆಕ್ಸ್ಟ್ ಬುಕ್ ಇದ್ದರೆ ಅದನ್ನು ನೋಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಇಲ್ಲ ಅಂತ ಅಂದರೆ ಅದನ್ನು ನೀವು ಬೇರೆ ಕಡೆ ಕೂಡ ನೋಡಿ ಅದನ್ನು ತಿಳ್ಕೊಳ್ಬೋದು. ಇಲ್ಲ ಅಂತಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ ಅಂತಂದರೆ ಅದನ್ನು ಓದ್ಕೊಳ್ಳಿ. ತುಂಬಾ ಮುಖ್ಯವಾಗಿರುವಂಥದ್ದು. ಈಗಾಗಲೇ ನಾವು ಬ್ರಿಟನ್ನ ಸಂವಿಧಾನದ ಲಕ್ಷಣಗಳನ್ನು ತಿಳ್ಕೊಂಡೆವು, ಅಮೇರಿಕ ಸಂವಿಧಾನ ಲಕ್ಷಣಗಳನ್ನು ತಿಳಿದುಕೊಂಡೆವು. ಇದು ಸ್ವಿಟ್ಜರ್ಲ್ಯಾಂಡಿನ
ಸಂವಿಧಾನ ಲಕ್ಷಣಗಳು. ಸ್ವಿಟ್ಜರ್ಲ್ಯಾಂಡಿನ ಸಂವಿಧಾನದ ಲಕ್ಷಣಗಳು. ಒಂದು ಲಿಖಿತ ಸಂವಿಧಾನ. ಲಿಖಿತ ಸಂವಿಧಾನ. ಅನಮ್ಯ ಸಂವಿಧಾನ. ಲಿಖಿತ ಸಂವಿಧಾನ, ಅನಮ್ಯ ಸಂವಿಧಾನ. ಸಂಯುಕ್ತ ವ್ಯವಸ್ಥೆ. ಬಿಲ್ ಆಫ್ ರೈಟ್ಸ್. ಸಂಯುಕ್ತ ವ್ಯವಸ್ಥೆ. ಲಿಖಿತ ಸಂವಿಧಾನ, ಅನಮ್ಯ ಸಂವಿಧಾನ, ಸಂಯುಕ್ತ ವ್ಯವಸ್ಥೆ, ಬಿಲ್ ಆಫ್ ರೈಟ್. ಸಾಮಾಜಿಕ ಗುರಿ. ರಾಜ್ಯದ ಉದ್ದೇಶಗಳು. ರಾಜ್ಯದ ಉದ್ದೇಶ. 7 ಪ್ರಜಾಪ್ರಭುತ್ವ ಗಣರಾಜ್ಯದ ಸಂವಿಧಾನ. ಗಣರಾಜ್ಯ ಸಂವಿಧಾನ. ನೇರ ಪ್ರಜಾಪ್ರಭುತ್ವದ ಸಾಧನಗಳು. 9 ಬಹುತ್ವ ಕಾರ್ಯಾಂಗ. 8 ದ್ವಿಸದನ ವ್ಯವಸ್ಥೆ. 9 ಸ್ವತಂತ್ರ ಮತ್ತು ಶಕ್ತಿರಹಿತ ನ್ಯಾಯಾಂಗ. ಇನ್ನು ಪಾಯಿಂಟ್ಸ್ಗಳಿದೆ, 15 ಪಾಯಿಂಟ್ಸ್ಗಳಿದೆ. ಫೆಡರಲ್ ಕಾನೂನುಗಳನ್ನು ವಿಮರ್ಶೆ ಮಾಡುವ ಅಧಿಕಾರ. ಫೆಡರಲ್ ಕಾನೂನುಗಳನ್ನು ವಿಮರ್ಶೆ ಮಾಡುವ ಅಧಿಕಾರವಿಲ್ಲ. ದ್ವಿಪೌರ ವ್ಯವಸ್ಥೆ. ಕಡ್ಡಾಯ ಮಿಲಿಟರಿ ತರಬೇತಿ. ಕಾನೂನಿನ ಅಧಿಪತ್ಯ. ವಯಸ್ಕ ಮತದಾನದ ಪದ್ಧತಿ. ಪ್ರಜೆಗಳ ಹಕ್ಕುಗಳು. ಇವಿಷ್ಟು ಸ್ವಿಟ್ಜರ್ಲ್ಯಾಂಡ್ನ ಸಂವಿಧಾನದ ಲಕ್ಷಣಗಳಲ್ಲಿ ಬರುವಂಥದ್ದು. ಇನ್ನು ಸ್ವಿಟ್ಜರ್ಲ್ಯಾಂಡ್ನ ಕಾರ್ಯವೈಖರಿ, ವಿಶಿಷ್ಟ ಲಕ್ಷಣಗಳು, ಅಧಿಕಾರ ಮತ್ತು ಕಾರ್ಯಗಳು. ಸ್ವಿಟ್ಜರ್ಲ್ಯಾಂಡ್ನ ಕಾರ್ಯಾಂಗದ ಅಧಿಕಾರ ಮತ್ತು ಅಧ್ಯಕ್ಷರ ಬಗ್ಗೆ. ಫೆಡರಲ್ ಕೌನ್ಸಿಲ್ 5 ಅಂಕ ಕೇಳುವಂಥ ಪ್ರಶ್ನೆ. ಅದರಲ್ಲಿ ಒಟ್ಟು 3 ಪಾಯಿಂಟ್ಸ್ಗಳಿದೆ, ಅದನ್ನು ಓದ್ಕೊಳ್ಬೇಕು. ಅದಾದ ಮೇಲೆ ಸ್ವಿಟ್ಜರ್ಲ್ಯಾಂಡಿನ ಯಾವ ಪಾಠ ಓದ್ಕೊಳ್ಳಿಕ್ಕಿದೆ? ಫೆಡರಲ್ ನ್ಯಾಯಾಲಯ, ಟ್ರಿಬ್ಯುನಲ್ಸ್ನ ಅಧಿಕಾರವನ್ನು ನೋಡಿಕೊಳ್ಳುವಂಥದ್ದು. ಮತ್ತೆ ಬರುವಂಥದ್ದು ಫ್ರಾನ್ಸಿನ 5ನೇ ಗಣರಾಜ್ಯದ ಸಂವಿಧಾನ. ಅದನ್ನು ನಂತರದ ವಿಡಿಯೋಗಳಲ್ಲಿ ಓದ್ಕೊಳ್ಳುವ. ಬ್ಲಾಕ್ 2ರಲ್ಲಿ ನಾವು ಓದಿರುವಂತಹ ಪ್ರಶ್ನೆಗಳು: ಅಮೇರಿಕಾದ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳು, ಆಮೇಲೆ ಅದರಲ್ಲಿ ಸೆನೆಟ್ನ ಅಧಿಕಾರ ಮತ್ತು ಕಾರ್ಯಗಳು, ಪಕ್ಷ ಪದ್ಧತಿ ಮತ್ತು ಒತ್ತಡ ಗುಂಪು, ಪಕ್ಷ ಪದ್ಧತಿ ಮತ್ತು ಒತ್ತಡ ಗುಂಪುಗಳ ಲಕ್ಷಣಗಳು. ಈಗ ನಾವು ಫೆಡರಲ್ ಕೌನ್ಸಿಲ್ನ ಕಾರ್ಯಾಂಗದ ಅಧಿಕಾರ ಮತ್ತು ಅಧ್ಯಕ್ಷರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ವೃಂದ ನಿರ್ಣಯ ಮತ್ತು ವೃಂದ ಜವಾಬ್ದಾರಿ. ಸರಕಾರ ಕಾರ್ಯನಿರ್ವಹಿಸಲು ಕೈಗೊಳ್ಳುವ ಎಲ್ಲ ನಿರ್ಣಯಗಳು ಮತ್ತು ತೀರ್ಮಾನಗಳು ಎಲ್ಲ 7 ಜನ ಸದಸ್ಯರು ಸೇರಿ ರೂಪಿಸುವಂಥದ್ದಾಗಿದೆ. ಈ ರೀತಿ ಕೈಗೊಂಡಂಥ ತೀರ್ಮಾನಕ್ಕೆ 7 ಜನ ಸದಸ್ಯರು ಬದ್ಧರಾಗಿರುತ್ತಾರೆ. 2 ಸಂಸದೀಯ ಮತ್ತು ಅಧ್ಯಕ್ಷೀಯ ಸರಕಾರದ ಲಕ್ಷಣಗಳನ್ನು ಹೊಂದಿರುವುದು. ಸಂಸದೀಯ ಮತ್ತು ಅಧ್ಯಕ್ಷೀಯ ಸರಕಾರದ ಲಕ್ಷಣಗಳನ್ನು ಹೊಂದಿರುವುದು. 3ನೇ ಪಾಯಿಂಟ್ನಲ್ಲಿ ಚಾನ್ಸೆಲರ್. ಫೆಡರಲ್ ನ್ಯಾಯಾಲಯದ ಅಂದರೆ ಟ್ರಿಬ್ಯುನಲ್ಸ್ನ ಅಧಿಕಾರಗಳನ್ನು ಓದ್ಕೊಳ್ಬೇಕು. ಏನೆಲ್ಲ ಅಧಿಕಾರಗಳಿದೆ?
ಸಂವಿಧಾನಾತ್ಮಕ ಮತ್ತು ಆಡಳಿತಾತ್ಮಕ ವಿಭಾಗ ಸಂವಿಧಾನಿಕ ಪೀಠವು 9 ನ್ಯಾಯಾಧೀಶರನ್ನು ಒಳಗೊಂಡಿದ್ದು, ಅದರಲ್ಲಿ 5 ನ್ಯಾಯಾಧೀಶರು ಆಡಳಿತಾತ್ಮಕ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಕ್ರಿಮಿನಲ್ ಮೊಕದ್ದಮೆಗಳ ವಿಭಾಗ ಇದರಲ್ಲಿ 5 ನ್ಯಾಯಾಧೀಶರನ್ನು ಒಳಗೊಂಡಿದೆ. 2 ಸಿವಿಲ್ ಮೊಕದ್ದಮೆಗಳು ವಿಭಾಗ, ಪ್ರತಿಯೊಂದು ವಿಭಾಗವು 6 ನ್ಯಾಯಾಧೀಶರುಗಳನ್ನು ಒಳಗೊಂಡಿದೆ. ಫೆಡರಲ್ ನ್ಯಾಯಾಲಯದ ಪ್ರತಿಯೊಂದು ವಿಭಾಗವು ಒಬ್ಬೊಬ್ಬ ಅಧ್ಯಕ್ಷರನ್ನು ಹೊಂದಿದ್ದು, ತೀರ್ಮಾನಗಳನ್ನು ಬಹುಮತದ ಆಧಾರದಲ್ಲಿ ನೀಡುವ ವಿಷಯ ಈ ದೇಶದಲ್ಲಿ ಜಾರಿಯಲ್ಲಿದೆ. ತೀರ್ಪು ನೀಡುವಾಗ ತೀರ್ಪಿನ ದರ ಹಾಗೂ ವಿರೋಧ ಸಮತಲವು ಬಂದಾಗ ಸಂಬಂಧಪಟ್ಟ ವಿಭಾಗದ ಅಧ್ಯಕ್ಷರು ನಿರ್ಣಯ ಮತವನ್ನು ಚಲಾಯಿಸುವ ಅಧಿಕಾರ ಹೊಂದಿರುತ್ತಾರೆ. ಸಂವಿಧಾನಿಕ ಅಧಿಕಾರ, ಆಡಳಿತಾತ್ಮಕ ಅಧಿಕಾರ, ಸಿವಿಲ್ ಮೊಕದ್ದಮೆ ಸಂಬಂಧಿಸಿದ ಅಧಿಕಾರ, ಕ್ರಿಮಿನಲ್ ಮೊಕದ್ದಮೆಗೆ ಸಂಬಂಧಿಸಿದ ಅಧಿಕಾರ, ಮೇಲ್ಮನವಿಯ ವಿಚಾರಣಾಧಿಕಾರ ಇವಿಷ್ಟು ವಿಚಾರಗಳು ಅದರಲ್ಲಿ ಬರ್ತದೆ. ಇನ್ನು ಘಟಕ 14ರಲ್ಲಿ ತುಂಬಾ ಮುಖ್ಯವಾದ ಪ್ರಶ್ನೆ, ಫ್ರಾನ್ಸಿನ 5ನೇ ಗಣರಾಜ್ಯ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಫ್ರಾನ್ಸ್ನ 5ನೇ ಗಣರಾಜ್ಯ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಸ್ವಿಟ್ಜರ್ಲ್ಯಾಂಡಿನ ಫೆಡರಲ್ ಕೌನ್ಸಿಲ್ ಫ್ರಾನ್ಸ್ನ 5ನೇ ಈಗ ನಾವು ಬ್ಲಾಕ್ 3ರಲ್ಲಿ ಬಂದಿದ್ದೇವೆ. ಫ್ರಾನ್ಸ್ನ 5ನೇ ಗಣರಾಜ್ಯವನ್ನು ಓದ್ಕೊಳ್ಬೇಕು. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.